ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆಯಿಂದ ಕೋಡಳ್ಳಿ ಗ್ರಾಮದ ಕೋಡ ಶಾಲೆ ಮುಂಭಾಗದ ರಸ್ತೆ ಅಭಿವೃದ್ಧಿ ಮತ್ತು ಹಲ್ಲೆಗೆರೆ ಗ್ರಾಮದಲ್ಲಿ ಒಟ್ಟು 2 ಕಾಮಗಾರಿಯಿಂದ 3 ಕೋಟಿ ರು ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ರವರು ಗುದ್ದಲಿ ಪೂಜೆಯನ್ನು ಇಂದು ನೆರವೇರಿಸಿದರು. ओम गंगा देवताभ्यो नमः। ओम गंगे जमुना चैव गोदावरी सरस्वती। ओम शतमानं भवतु शतमनन्तं भवतु सर इंदे सर चूर शतेन्द्र दीर्घायुष्मान् भव सर ನಂತರ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರನ್ನು ಊರಿನ ಹಿರಿಯ ಮುಖಂಡರು ಹಾಗೂ ಯುವಕರು ಬೃಹತ್ ಹಾರ ಹಾಕಿ ಶಾಲು ಹೊದಿಸಿ ಸನ್ಮಾನಿಸಿ ಜೈಕಾರ ಕೂಗಿದರು. ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ ಶಾಸಕರಾದ ಗಣಿಗ ರವಿಕುಮಾರ್ ಅವರು ನಮ್ಮ ರಣಬೇರಿ ನ್ಯೂಸ್ ಜೊತೆ ಸಾವಿರವಾಗಿ ಕಾಮಗಾರಿ ಕುರಿತು ಮಾಹಿತಿ ನೀಡಿದರು. ಆಗಿದಂಥ ಕೃಷ್ಣನವ್ರ ಕಾಲದಲ್ಲಿ ಇಲ್ಲಿ ಮೆಟ್ಲಿಂಗ್ ಆಗಿತ್ತು. ಇವತ್ತು ಅವ್ರ ಕೈಲೇ ಗುದ್ದಲಿ ಪೂಜೆ ಮಾಡಿಸಿ ಒಂದು ಜಬರ್ದಸ್ತ್ ಆದ ರಸ್ತೆಯನ್ನು 2 ಕೋಟಿ ರೂಪಾಯಲ್ಲಿ ಮಾಡ್ತಾ ಇದ್ದೀವಿ. ಕೆಲವರೆಲ್ಲ ಒಂದು ಸಣ್ಣ ಊರುಗಳಿದ್ರೆ 2 ಕೋಟಿ 1 ಕೋಟಿ ಎಲ್ಲ ಹಾಕಲ್ಲ. ರಾಜೇಗೌಡನ ದೊಡ್ಡಿಲಿ ಎಷ್ಟು ಚಿಕ್ಕೂರು ಅಂತ ನಿಮಗೆ ಗೊತ್ತು. ಆದರೆ ತಂದಾಯ್ಕೊಂದು ದೊಡ್ಡಿ ಸಾರ್ವಜನಿಕರ ಹಿತ ಮುಖ್ಯ ಅಂತ ನಮ್ಮ ಕಾಂಗ್ರೆಸ್ ಪಕ್ಷ ನನ್ನ ಧ್ಯೇಯ. ಅದಕ್ಕೆ 2 ಕೋಟಿ ರೂಪಾಯಿ ರೋಡನ್ನು ಇನ್ನೊಂದು 2 ತಿಂಗಳಾಗತ್ತೇನಣ್ಣ, 2 ತಿಂಗಳಲ್ಲಿ ಸುಸರ್ಜಿತವಾದ ರಸ್ತೆಯನ್ನು ಮಾಡಿಕೊಡ್ತೀವಿ. ಮತ್ತು ಮುಖ್ಯ ರಸ್ತೆಗೆ ಏನೇ ಅಡ್ಡ ಬಂದರೂ ಸ್ವಲ್ಪ ಕೋರ್ಟಲ್ಲಿ ಪ್ರಾಬ್ಲಮ್ ಇದೆ. ಆ ಕೋರ್ಟ್ ಪ್ರಾಬ್ಲಮ್ ಆದಮೇಲೆ ಏನೇ ಅಡ್ಡ ಬಂದರೂ ಆ ರಸ್ತೆನ ಮಾಡ್ತೀವಿ. ನಾವು ಯಾರಿಗೂ ಜಗ್ಗ ಮಗ ಅಲ್ಲ, ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಕೋರ್ಟು 1 ತಿಂಗಳಿಂದ ರಜಾ ಇದೆ, ಅವ್ರಿಗೆ ಬೇಸಿಗೆ ರಜಾ. ಆ ಕೋರ್ಟ್ ಓಪನ್ ಆಗಲಿ ಮಾಡ್ತೀವಿ. ಪಕ್ಷ ಸಂಬಂಧಗಳೆಲ್ಲ ಇಂಪಾರ್ಟೆಂಟು, ಸಾರ್ವಜನಿಕರ ಹಿತ ಇಂಪಾರ್ಟೆಂಟು. ಆದರೆ ಇನ್ನೂ ಕೆಲವರು 3-4 ಜನ ತೊಂದರೆ ಕೊಡೋರ್ಗೂ ಹೇಳ್ತಾ ಇದ್ದೀನಿ, ತೊಂದರೆ ಕೊಡೋದ್ರಿಂದ ನಿಮಗೆ ಲಾಭ ಆಗಲ್ಲ, ದುಡ್ಡಂತೂ ಬರೋದು ಇಲ್ಲ. ರಸ್ತೆ 100 ವರ್ಷದಿಂದ ಏನಿತ್ತು ಆ ರಸ್ತೆನ ಮಾಡೋದಕ್ಕೆ ಕೊಡಿ. ನಿಮ್ಮ ಫೋಟೋಗಳನ್ನ ಜನ ಅಲ್ಲೇ ಉದ್ಘಾಟನೆ ಮಾಡ್ತಾರೆ, ಯಾಕೆಂದರೆ ಒಳ್ಳೆ ರಸ್ತೆ ಆಗ್ತದೆ ಅಂತ, ಅನುಕೂಲ ಆಗುತ್ತೆ ಅಂತ. ಹಾಗೆ ಒಬಾಮ ರಸ್ತೆ 20 ಕೋಟಿ ರೂಪಾಯಲ್ಲಿ ಆಗ್ತಾಯಿದೆ, ನಿಮಗೆಲ್ಲ ಅನುಕೂಲ ಆಗಲಿ ಅಂತ. ಇನ್ನು 1 ಕೋಟಿ ರೂಪಾಯಿನ ನಿಮ್ಮ ಊರಿನ ಒಳಗಡೆಯ 1ನೇ ವಾರ್ಡು ಮತ್ತು ರಾಜ್ ಬೀದಿಗೆ 50 ಲಕ್ಷ ಹಾಕಿದ್ದೀನಿ. ಮುಂದಿನ ವಾರ 1ನೇ ವಾರ್ಡ್ ಬಂದು ಪೂಜೆ ಮಾಡಿಕೊಡ್ತೀನಿ. ಆ ರಸ್ತೆನೂ ಆಗ್ತದೆ. ರಾಜ್ ಬೀದಿದು ಟೆಂಡರ್ಗೆ ಹೋಗಿದೆ, ಟೆಂಡರ್ ಆಗಲಿ, ಅದು ಕೆಲಸ ಆಗ್ತದೆ. ಎಲ್ಲ ಕೆಲಸ ಚೌಟ್ರಿ ಇನ್ನೇನು ಫಿನಿಷ್ ಮಾಡ್ತೀವಿ. ಈಗ ಮೊನ್ನೆನೂ 10 ಲಕ್ಷ ಹಾಕಿದ್ದೀನಿ, ಫಿನಿಷ್ ಮಾಡ್ತೀನಿ. ನಿಮ್ಗೆ ಹೊಟ್ಟೆ ಯಾವಾಗ ಉರಿತದೋ ಗೊತ್ತಿಲ್ಲ, ಆದರೆ ನಾವೆಲ್ಲ ಕೆಲಸ ಅಂತ ಮಾಡ್ತಾಯಿದ್ದೀವಿ. ಅಲ್ಲ ಯಾಕೆ ಹೇಳ್ತೀವಿ ಅಂದರೆ ನಮ್ಮ ಹೋಬಳಿ ಅಲ್ವಾ, ನಮ್ಗೆ ಅಕ್ಕಿರಿ ಅಲ್ವಾ ಕೇಳೋಕ್ಕೂ. ಕೆರೆ ಅಭಿವೃದ್ಧಿಗೆ 2 ಕೋಟಿ ಹಾಕಿದ್ದೀವಿ, ಅದು ಅಭಿವೃದ್ಧಿ ಆಗ್ತದೆ. ಸಮಗ್ರ ಅಭಿವೃದ್ಧಿ ನಾನು ಮಾಡಿಕೊಡೋದಂತೂ ನನ್ನ ಜವಾಬ್ದಾರಿ. ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ.